ಭಕ್ತಿ ಸಂಗಮ ಕಲಾವೃಂದ ರಿಜಿಸ್ಟರ್ಡ್ ವಿನೋಬ ನಗರ ಶಿವಮೊಗ್ಗ. ನಾವು ನಿನ್ನೆ ಈ ತಂಡದ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ಕೊಟ್ಟಿದ್ವಿ. ಇಲ್ಲಿ ಏನು ಭಜನೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಈ ತಂಡದವರು ಕೇವಲ ಯಾವುದೋ ಒಂದು ದುಡ್ಡಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದಕ್ಕೋಸ್ಕರ ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ. ಕೇವಲ ಮನಃಶಾಂತಿಗೋಸ್ಕರ ಈ ತಂಡದವರು ಒಂದು ಸಣ್ಣ ತಂಡವಾಗಿ ಈ ಭಕ್ತಿವೃಂದ ಒಂದು ಸಣ್ಣ ತಂಡ ಆಗಿ ಇಲ್ಲಿ ಪ್ರಾರಂಭ ಮಾಡಿ ಈಗ ಅತಿ ಹೆಚ್ಚು ಜನಗಳನ್ನ ತುಂಬಿಕೊಂಡು ಅತಿ ಹೆಚ್ಚಿನ ಜನಗಳನ್ನ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಶಿವಮೊಗ್ಗದಾದ್ಯಂತ ಜಿಲ್ಲಾದ್ಯಂತ ತುಂಬಾ ಚೆನ್ನಾಗಿ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಭಜನೆ ಮಾಡ್ತಾ ಇರೋರು ಯಾವ ಸಣ್ಣ ಪ್ರೊಫೆಸರ್ಗಳಲ್ಲ, ಎಲ್ಲರೂ ಸಮೇತ ಪ್ರೊಫೆಸರ್ಸ್ಗಳು, ಲೆಕ್ಚರ್ಸ್ಗಳು, ಯೂನಿವರ್ಸಿಟಿ ಕೆಡಲಲ್ಲಿ ಕೆಲಸ ಮಾಡ್ತಿರೋರು, ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್, ಲಾಯರ್ಸ್ಗಳು ಎಲ್ಲರೂ ಸಮೇತ ನಮ್ಮ ಕೆಲಸದ ಒತ್ತಡವನ್ನ ದೂರ ಮಾಡ್ಕೊಬೇಕು, ಅವರ ಮನಸ್ಸಿಗೆ ಶಾಂತಿ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ಭಜನೆ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ರು. ಇದರಿಂದ ಅವರಿಗೆ ಯಶಸ್ಸು ಸಮೇತ ಸಿಗ್ತಾ ಇದೆ, ದೇವರ ಆಶೀರ್ವಾದ ಸಮೇತ ಅವರಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ನಾನು ಈ ತಂಡನ ಪರಿಚಯಿಸ್ತಾ ಇದ್ದೇನೆ. ಈ ತಂಡದೊಳಗೆ ನಾನು ಮೊದಲನೇದಾಗಿ ಕಾಲ್ ಮಾಡಿದ್ದು ತೀರ್ಥ ಪ್ರಸಾದ್ ಸರ್ಗೆ ಕಾಲ್ ಮಾಡಿದಾಗ, ಸರ್ ಈ ತರ ಒಂದು ಭಜನೆ ಮಾಡ್ಬೇಕಿತ್ತು, ನಮ್ಮ ದೇವಸ್ಥಾನದೊಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ, ದಯವಿಟ್ಟು ಸೇವಾರ್ಥ ಒಂದು ಭಜನೆ ಮಾಡ್ಕೊಡಿ ಅಂತ ಹೇಳಿದಾಗ, ಆಯ್ತಪ್ಪ ನಮಗೂ ಸುಮಾರು ಜನ ಇದ್ದೇವೆ, ನಮ್ದು ಪ್ಲಾನ್ಗಳು ಆಗ್ತಾ ಇಲ್ಲ, ನಮಗಿನ್ನೂ ಶೆಡ್ಯೂಲ್ಸ್ಗಳು ಆಗ್ತಾ ಇಲ್ಲ, ನಾವು ನೋಡ್ತೀವಿ ಅಂತ ಹೇಳಿದ್ರು. ನಾನು ಮೇ ಬಿ ಬಿಸಿ ಇರಬೇಕು ಸರ್, ಅಂದ್ರೆ ಅಂತ ಟೀಮ್ಗಳನ್ನ ತುಂಬಾ ಜನ ಅಲ್ಲಿ ಕರೀತಾ ಇರ್ತಾರೆ, ಮತ್ತೆ ಅವ್ರ ಸಮೇತ ಪ್ರೊಫೈಲ್ಗಳು ತುಂಬಾ ದೊಡ್ಡ ದೊಡ್ಡ ಪ್ರೊಫೈಲ್ಸ್ಗಳು, ಅವ್ರು ನಮಗೆ ಸಿಗ್ತಾರ ಇಲ್ಲೋ ಅಂತ ಹೇಳಿ ನನಗೂ ಸಮೇತ ನಂಬಿಕೆ ಇರಲಿಲ್ಲ. ಆಮೇಲೆ ಒಂದ್ಸರಿ ದೇವ್ರ ಹತ್ರ, ದೇವ್ರ ಹೇಗಾರು ಮಾಡಿ ಈ ಭಜನಾ ತಂಡನ ನಮ್ಮ ದೇವಸ್ಥಾನದೊಳಗಡೆ ಕರೆಸ್ಬೇಕು, ಅವರ ಹಾಡಿನ ಶೈಲಿ, ಭಜನಾ ಶೈಲಿಗಳನ್ನ ನಮ್ಮ ಏರಿಯಾದ ಜನರಿಗೂ ಸಮೇತ ಅದನ್ನ ತೋರಿಸ್ಬೇಕು ಅಂತ ಹೇಳ್ಕೊಂಡು ಆತರ ಏನೋ ನಡ್ಸ್ಕೊಡಮ್ಮ ಅಂತ ಹೇಳ್ಕೊಂಡು ಹಾಗೆ ಕೇಳಿದೆ. ಅದು ಏನು ಹೇಗೋ ಗೊತ್ತಿಲ್ಲ, ಇಮಿಡಿಯೇಟ್ ಆಗಿ ಸರ್ ಒಂದು ಅರ್ಧ ಗಂಟೆ ಆದ್ಮೇಲೆ ಸರ್ರೇ ಫೋನ್ ಮಾಡಿದ್ರು, ನಿಮ್ದು ಯಾವತ್ತು ಡೇಟ್ ಖಾಲಿ ಇದೆ ಬೇಗ ಹೇಳಿ, ಎಲ್ಲರೂ ಸರಿ ಇದ್ದೀವಿ, ನಾವು ಬುಕ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿರೋ ಡೇಟಿಗೆ ಕರೆಕ್ಟಾಗಿ ಬುಕ್ ಆಯ್ತು. ಅದು ನಮ್ದೆಲ್ಲರೂ ಭಾಗ್ಯ ಅಂತ ನಾವು ಹೇಳ್ಬೋದು. ಸೊ ಈಗ ನಿಮ್ಮ ಮುಂದೆ ಭಕ್ತಿ ಸಂಗಮ ಕಲಾವೃಂದ ವಿನೋಬ ನಗರ ಶಿವಮೊಗ್ಗ ಇವರು ತಮ್ಮ ಭಜನೆ ಶೈಲಿಯಿಂದ ದೇವರ ಸ್ತುತಿಗಳನ್ನ, ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಕೇಳಿ ಆನಂದಿಸಿ ಈ ಭಜನಾ ನಮನವನ್ನು ದೇವಿಗೆ ಅರ್ಪಿಸ್ತಾ ಇದ್ದಾರೆ. ಧನ್ಯವಾದಗಳು.